ರೋಡ್ ಇರೋದು ವಾಹನಗಳ ಓಡಾಟಕ್ಕೆ, ಫುಟ್ಪಾತ್ ಇರೋದು ಜನರ ಓಡಾಟಕ್ಕೆ. ಆದರೆ ಅದೇ ಪಾದಾಚಾರಿ ಮಾರ್ಗದಲ್ಲೂ ಶರವೇಗದಲ್ಲಿ ಬೈಕ್ಗಳು ಹೋಗ್ತಿವೆ, ಜನರ ಜೀವಕ್ಕೆ ಕುತ್ತು ತರ್ತಿವೆ. ಇದೇ ಅನಾಹುತ ತಪ್ಪಿಸಲು TV9 ಅಭಿಯಾನ ಆರಂಭಿಸಿದ್ದು. ಇವತ್ತು MG ರೋಡ್ನ ಚಿತ್ರಣವನ್ನೇ ತೋರಿಸ್ತೀವಿ ನೋಡಿ. ನಂಬರ್ ಪ್ಲೇಟು ಇಲ್ಲ, ತಲೆಗೆ ಹೆಲ್ಮೆಟ್ಟು ಇಲ್ಲ, ಸುಯಿ ಅಂತ ಬರ್ತಾ ಇರೋರಿಗೆ ಯಾವುದೇ ಸೇಫ್ಟಿ ಇಲ್ಲ. ಆದ್ರೆ ಇವರ ಹಾವಳಿಯಿಂದ ಜನ ಕೂಡ ಭಯದಲ್ಲೇ ಓಡಾಡುವಂತಾಗಿದೆ. ಫುಟ್ಪಾತ್ಗಳಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳ ಹಾವಳಿ, ಎಲ್ಲೆಂದರಲ್ಲಿ ನುಗ್ಗೋ ಡೆಲಿವರಿ ಬಾಯ್ಸ್. ಜನ ಓಡಾಡ್ಲಿ, ನೆಮ್ಮದಿಯಾಗಿ ನಡೆದುಕೊಂಡು ಹೋಗ್ಲಿ ಅಂತ ಸರ್ಕಾರ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಹೈಫೈ ಫುಟ್ಪಾತ್ ಮಾಡಿದೆ. ಆದ್ರೆ ಅವೇ ಫುಟ್ಪಾತ್ಗಳು ಬೈಕ್ ಸವಾರರ ಕಳ್ಳದಾರಿಯಾಗಿದೆ, ಅಪಘಾತಕ್ಕೆ ಕಾರಣವಾಗ್ತಾ ಇದೆ. ಈ ಸಂಬಂಧ TV9 ಅಭಿಯಾನ ಮಾಡಿದ್ದು. ಇವತ್ತು MG ರಸ್ತೆಯಲ್ಲಿನ ಚಿತ್ರಣ ತೋರಿಸ್ತೀವಿ ನೋಡಿ. ಪಾದಾಚಾರಿಗಳ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲದಂತ ಪರಿಸ್ಥಿತಿ. ನನಗೆ ಬೆಂಗಳೂರಿನ ಶೋಲೆ ಸರ್ಕಲ್ ಬಳಿ ಇದ್ದೀನಿ. ಕ್ಯಾಥಡ್ರಲ್ ಸ್ಕೂಲ್ ಕೂಡ ಇಲ್ಲೇ ಇದೆ, ಇದೊಂದು ಲ್ಯಾಂಡ್ ಮಾರ್ಕು. ಇಲ್ಲಿ ಸಾಕಷ್ಟು ಜನರು ದಿನನಿತ್ಯ ರಸ್ತೆಯನ್ನು ದಾಟ್ತಾ ಇರ್ತಾರೆ. ಪಾದಾಚಾರಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಟವನ್ನು ಮಾಡ್ತಾರೆ. ಆದರೆ ಈ ಒಂದು ಜಾಗ ನಿಜಕ್ಕೂ ಕೂಡ ಅಪಾಯಕಾರಿಯಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. MG ರಸ್ತೆ ಬಳಿಯ ಶೋಲೆ ಸರ್ಕಲ್ನಲ್ಲಿ ಸಣ್ಣ ಸಣ್ಣ ಎಲೆಕ್ಟ್ರಿಕ್ ಬೈಕ್ಗಳ ಹಾವಳಿ ಹೆಚ್ಚಾಗಿದ್ದು, ಪಾದಚಾರಿಗಳ ನೆಮ್ಮದಿ ಹಾಳು ಮಾಡಿವೆ. ಫುಟ್ಪಾತ್ಗಳೇ ಹೈವೇ ಅನ್ನೋ ರೀತಿ ರ್ಯಾಶ್ ಡ್ರೈವಿಂಗ್ ಸಾಮಾನ್ಯವಾಗಿದ್ದು, ಸ್ಥಳೀಯರು ಹಾಗೂ ಪಾದಚಾರಿಗಳು ಬೇಸತ್ತು ಹೋಗಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಎಲೆಕ್ಟ್ರಿಕಲ್ ಗಾಡಿ ಕೊಟ್ಬಿಟ್ಟಿದ್ದಾರೆ, ಇವ್ರಿಗೆ ಲೈಸೆನ್ಸ್ ಇಲ್ಲ, ಏನಿಲ್ಲ. ಈ ಹುಡುಗರು 15 ವರ್ಷ 13 ವರ್ಷ ಹುಡುಗರೆಲ್ಲ ಚಿಕ್ಕ ಹುಡುಗರು ಫುಟ್ಪಾತ್ ಮೇಲೆ ಹೋಗೋದು, ವಯಸ್ಸಾದವ್ರು ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಟ್ರಾಫಿಕ್ ಅವರು ಏನಾದ್ರು ಒಂದು ಕ್ರಮ ತಗೊಳ್ಬೇಕು. ಆಮೇಲೆ ಗೌರ್ಮೆಂಟ್ ಅವರು ಇದನ್ನ ಇಮಿಡಿಯೇಟ್ ಆಗಿ ಎಲ್ಲ ಗಾಡಿಗಳನ್ನ ಸೀಸ್ ಮಾಡಬೇಕು. ಇದಕ್ಕನ್ನ ಒಂದು ಕಾನೂನು ಫಿಕ್ಸ್ ಆಗ್ಬೇಕು ಸರ್. ಸಮೀಪದಲ್ಲಿ ಶಾಲಾ ಕಾಲೇಜುಗಳಿದ್ದು, ವಿದ್ಯಾರ್ಥಿಗಳು ಕೂಡ ಇದೇ ಪಾದಚಾರಿ ಮಾರ್ಗದಲ್ಲಿ ಓಡಾಡ್ತಾರೆ. ಆದರೆ ಡೆಲಿವರಿ ಬಾಯ್ಸ್ ಹಾವಳಿಗೆ ಎಲ್ರಿಗೂ ಕಿರಿಕಿರಿ ತಂದಿದ್ದು, ಸರ್ಕಾರ ಇನ್ನಾದ್ರೂ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.